ನಾನಿವತ್ತು ಏನು ಮಾತಾಡಬೇಕು ಅನ್ನೋದು ನನಗೆ ಅರಿವು ಆಗ್ತಾ ಇಲ್ಲ. ಇದೆಲ್ಲ ಹೆಂಗೆ ಸಾಧ್ಯಪ್ಪ ಅನ್ನೋದು ನನಗೆ ಅದನ್ನು ನಂಬಲಾಗ್ತಾ ಇಲ್ಲ. ಅಲ್ಲರಿ, ಇಂಥ ದಿನಮಾನಗಳಲ್ಲಿ ಸಮಾಜಗಳ ಸಂಘರ್ಷಗಳ ಮಧ್ಯ ಒಬ್ಬ ದಲಿತನನ್ನು ನೀವು ಪ್ರೀತಿ ಮಾಡ್ತಿರಲ್ಲ, ಜನ ಪಕ್ಷದ ಕಾರ್ಯಕರ್ತರು, ಇದು ಭಾಳ ನಾನೊಬ್ಬ ಅದೃಷ್ಟವಂತ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಸಖಂಡ 47 ವರ್ಷಗಳ ಕಾಲ ನಿಮ್ಮ ಜೊತೆ ನಾನು ಕಾಲ ಕಳೆದಿದ್ದೀನಿ. ಮಧ್ಯ ಒಂದು 10 ವರ್ಷ ನಿಮ್ಮನ್ನು ಅಗಲಿ ನಾನು ಬೆನಕೆ ಅಣ್ಣವರ ಊರಿಗೆ ಹೋಗಿದ್ದೆ. ಅಲ್ಲಿಯೂ ಕೂಡ 3 ಸಲ ಚುನಾವಣೆಯಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಂತರೂ ಕೂಡ 3 ಬೇರೆ ಬೇರೆ ಪಕ್ಷದಿಂದ ಜನ ನನಗೆ ಅಪ್ಕೊಳ್ತಕ್ಕಂಥ ಪ್ರಯಾಸ ಮಾಡಿದ್ರು. ಅವ್ರು ಯಾಕೆ ಮಾಡಬೇಕಪ್ಪ, ಅವರಿಂದ ಮಂದಿ ಮಕ್ಕಳು ಗೊತ್ತಿದ್ದವ್ರ, ನನಗೆ ಚಿಕ್ಕೋಡಿ ಊರೇ ಗೊತ್ತಿದ್ದಿದ್ದಲ್ಲ. ಮೊದಲು ಏನೋ ಮಂತ್ರಿ ಇದ್ದಾಗ ಸುಮ್ಮನೆ ಯಾರೋ ಕರೆದ್ರು ಅಂತ ಹೋಗಿರೋದು 1-2 ಸಲ ಅಷ್ಟೇ. ಆದರೆ ಅವ್ರು ಒಪ್ಕೊಂಡ್ರು. ಇವತ್ತು ಭಾರತೀಯ ಜನತಾ ಪಕ್ಷದಿಂದ 5 ಸಲ ಚುನಾವಣೆ, ಬೇರೆ ಬೇರೆ ಪಕ್ಷಗಳಿಂದ 2 ಸಲ ಚುನಾವಣೆ, ಒಟ್ಟು ಜೀವನದಲ್ಲಿ 7 ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡ್ಯಾರ. ಆದರೆ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಿ, ಯಾರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರು ನಾನು ಸಾಯುವವರೆಗೂ ಭಾಳ ಜನ ನಾನು ಭಾಷಣ ಮಾಡಿದ್ದೀನಿ. ನಿಲ್ಲಪ್ಪ, ಹಿಂದೆ ಎಲ್ಲ ನೀವು 2 ಸಲ 3 ಸಲ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದಿರಿ, 2 ಸಲ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಕೈ ಎತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನನಗೆ ಇದೊಂದು ಕಡೆ ಚುನಾವಣೆಯಲ್ಲಿ ಮತ್ತೊಂದು ಸಲ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೈ ಎತ್ತಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನಾನು ಜನರಿಗೆ ಬೇಡ್ಕೊಂಡದಂತೂ ನಿಜ. ಆದರೆ ಏನಪ್ಪ ಸಾಹೇಬರು ನಮ್ಮನ್ನೆಲ್ಲ ಬಿಟ್ಟು ಈ ಚುನಾವಣೆ ಆದಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಾರ ಅಂತಕ್ಕಂಥದ್ದು ದಯವಿಟ್ಟು ಭಾವನೆ ಇಟ್ಕೋಬೇಡ್ರಿ. ನಾನು ಸಾಯುವವರೆಗೂ ಕೂಡ, ನನ್ನ ಉಸಿರಿರುವವರೆಗೂ ಕೂಡ ನಾನು ಅಧಿಕಾರದಾಗಿರಲಿ ಬಿಡಲಿ, ನಿಮ್ಮ ಜೊತೆ ನಾನು ಸಾಯಿತನ ಇರ್ತೀನಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳಬೇಕು. ಅಧಿಕಾರನೇ ಭಾಳ ದೊಡ್ಡದಲ್ಲ, ಅಧಿಕಾರ ಬೇಕು ಅಂತಲ್ಲ, ಅಧಿಕಾರ ಇದ್ದಾಗೂ ಕೂಡ ನೋಡ್ರಿ, ಇವತ್ತು ಸರ್ಕಾರ ಇಲ್ಲ. ನಾ ಏನೋ ಒಬ್ಬ ಸಣ್ಣ MP ಅದೀನಪ್ಪ ನಮ್ಮ ಜಿಲ್ಲಾನಲ್ಲಿ. ಬೇಕಾದವ್ರಿಗೂ ಬರೀ ನಾನು ಒಂದು ದಿನ ವಿಧಾನಸೌಧಕ್ಕೆ ಅಟ್ಟಿ ಹತ್ತಿಲ್ಲ. ಏನ್ರಿ ಬೆಂಕೆ ಸಾಹೇಬ್ರೆ, ನಾನು ಅಸೆಂಬ್ಲಿ ಬಿಟ್ಟ ಮೇಲೆ ಅಸೆಂಬ್ಲಿನಲ್ಲಿ 18 ವರ್ಷಗಳ ಮಂತ್ರಿ ಆಗಿ ನಾನು ಒಂದು ದಿನವೂ ಕೂಡ ಪಾರ್ಲಿಮೆಂಟ್ ಅಸೆಂಬ್ಲಿಗೆ ಹೋಗಲಿಲ್ಲ. ಮುಖ್ಯಮಂತ್ರಿಗಳು ಎಷ್ಟೋ ಸಲ ಸಭೆ ಕರೆದ್ರು, ನೀನು ಬಾ ಅಂತೇಳಿ ಮೆಸೇಜ್ ಕೊಟ್ಟರು, ಆದರೂ ನಾನು ಹೋಗಲಿಲ್ಲ. ಕಾರಣ ಏನು ಅಂದರೆ, ಇಲ್ಲೇ ನಾ ಇದ್ದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರು ಹೇಳಿದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟ ನನ್ನ ಕಾರಣಕ್ಕಾಗಿ ನಾನು ವಿಧಾನಸೌಧಕ್ಕೆ ಅಟ್ಟಿ ಇರಲಿಲ್ಲ. ಯಾವೊಬ್ಬ ಕಾರ್ಯದರ್ಶಿಗೂ ಕೂಡ ನಾನು ಫೋನ್ ಮಾಡಿ, ನಾನು ನೋಡಪ್ಪ ಇದು ನನ್ನ ಕ್ಷೇತ್ರದ ಒಬ್ಬ ನನ್ನ ಕಾರ್ಯಕರ್ತರ ಕೆಲಸ ಮಾಡು ಅಂದಾಗ ಯಾವತ್ತೂ ಕೂಡ ಯಾರೂ ಇಲ್ಲ ಅಂದಿಲ್ಲ. ಇದು ನನ್ನ ದೈವ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಸುಮಾರು 3 ಸಲ ವಿಧಾನಸಭೆಯ ಸದಸ್ಯನಾಗಿ 18 ವರ್ಷಗಳ ಕಾಲ ನಾನು ಈ ರಾಜ್ಯದಲ್ಲಿ ಮಂತ್ರಿಯಾಗಿ, ಜಿಲ್ಲೆಯಲ್ಲಿ ಮಂತ್ರಿಯಾಗಿ ನನ್ನ ಕೈಲಿ ಆದಷ್ಟು ಅಳಿಲು ಸೇವೆಯನ್ನು ನಾನು ಮಾಡಿದ್ದೀನಿ. ಆದರೆ ಕೆಟ್ಟ ಕೆಲಸ ಅಂತೂ ನನ್ನ ಜೀವನದಲ್ಲಿ ಒಂದು ದಿವಸನೂ ನಾನು ಕೂಡ ಮಾಡಿಲ್ಲ. ನಾನು ನಿಮಗೆ ಅಷ್ಟೇ ಅಲ್ಲ, ಬೇರೆ ಯಾವ ಪಕ್ಷದವ್ರಿಗೂ ಕೂಡ ಎಷ್ಟೋ ಸಲ ನೀವೇ ಹೇಳಿದಾಗ ಅವ ಕಾಡ್ತಾನೆ ಕಾಂಗ್ರೆಸ್ನವದಂದ್ರೆ ನಿಮಗೆ ಸಮಾಧಾನ ಹೇಳಿ, ಇಲ್ಲಪ್ಪ ಯಾಕೆ ಬಿಡ್ರಿ, ಹೋಗಿ ಜಗಳ ಬೇಡ, ಗೌಡ್ರ ಬಿಡ್ರಿ ಅಂತೇಳಿ ಎಷ್ಟೋ ಸಲ ಅವ್ರಿಗೂ ಕೂಡ ಹೇಳ್ತಕ್ಕಂಥ ಪ್ರಯಾಸ ಮಾಡೀನಿ. ಎಂದೂ ಕೂಡ ರಾಜಕಾರಣ ಸಲುವಾಗಿ ಬಡಗಿ ಹಿಡ್ಕೊಂಡು ಗೆರಿಗೆ ಬರೋದು, ಇದು ನಾನು ಗೆರಿ ಹಾಕಿದ್ದೇವೆ, ಇದು ನಮ್ಮ ರೇಖೆ ಅಂಥೇಳಿ ನಾನು ಜಗಳ ಮಾಡಲಿಕ್ಕೆ ಹಚ್ಚಲಕ್ಕೆ ಹೋಗಿಲ್ಲ. ಯಾವತ್ತೂ ಕೂಡ ಮಾಡಿಲ್ಲ. ನಾನೇ ಮುಂದೆ ನಿಂತು ಬಗೆಹರಿಸ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ. ಅದಕ್ಕಾಗಿಯೇ ಸುಮಾರು 45 ವರ್ಷಗಳ ಕಾಲ ಸತತವಾಗಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ನನಗೆ ಅವಕಾಶ ಜನ ಮತ್ತು ನೀವು ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಮಾತ್ರ ನನ್ನ ಕಾರ್ಯಕರ್ತನ ಬೆಂಕಿಯವರನ್ನು ಎಂದೂ ಮರ್ತಿಲ್ಲ, ಮರಿದೂ ಇಲ್ಲ. ಯಾಕಂದರೆ ಒಬ್ಬ ನನ್ನ ಸಲುವಾಗಿ ನಾ ನಿಮ್ಗೆ ರೊಕ್ಕ ಕೊಡೋಂಗೆಲ್ಲ ರೂಪಾಯಿ ಕೊಟ್ಟಿಲ್ಲ ಎಂದು ನಾ ಪುಕಟ್ ಗಿರಾಕರಿ ಗೌಡ್ರ ಅಂತ ಎಲ್ಲರಿಗೆ ಹೇಳಿ 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾಕಂದ್ರೆ ಪಾರ್ಟಿಯವರೇ ನನಗೆ ರೊಕ್ಕ ಕೊಡಲಿಲ್ಲ.
ಸುಮಾರು 5 ಸಲ ಚುನಾವಣೆ ಮಾಡಿದಾಗ ನನಗೆ 1 ರೂಪಾಯಿನೂ ಕೊಡಲಿಲ್ಲ. ಸರ್ಕಾರ ನಮ್ಮರಿದ್ದಾಗೂ ನನಗೆ ರೊಕ್ಕ ಕೊಡಲಿಲ್ಲ. ಬರೀ 1 ಕೋಟಿ 2 ಕೋಟಿ ರೊಕ್ಕ ಕೊಡೋರು, ಅಷ್ಟ್ರ ಮೇಲೆ ಚುನಾವಣೆ ಮಾಡೋದು. ಯಾಕ್ರಿ ಅವ್ರು ಅಷ್ಟು ಕೊಟ್ಟಾರೆ ಇವ್ರು ಬಿಟ್ಟು ಕೊಟ್ಟಾರ ನೋಡ್ರಿ ಗೌಡ್ರ, ಪುಕ್ಕಟ್ ಗಿರಾಕಿರಿ ನಾನು ಹತ್ರ ರೊಕ್ಕ ಇಲ್ಲ. ಆದರೆ ಒಂದಿನ ನಾನು ಕೆಲಸ ಮಾಡಿರಿ, 5 ವರ್ಷ ನಿಮ್ಮದು ಪುಕ್ಕಟ್ ಕೆಲಸ ಮಾಡ್ತೀನಿ ಗೌಡ್ರ ಅಂದಾಗ ಭಾಳ ಖುಷಿ. ಮತ್ತು ಅದೇ ರೀತಿ ನಾನು ನಡ್ಕೊಂಡು ಬಂದೆ. ಯಾವತ್ತೂ ಕೂಡ ಚುನಾವಣೆ ಆದಮೇಲೆ ಯಾರಿಗೂ 5 ರೂಪಾಯಿ ನಾನು ಜೀವ ಕೇಳಲಿಲ್ಲ, 1 ಕಪ್ ಚಹಾ ಕುಡ್ದಿಲ್ಲ. ಇದು ಮಾತ್ರ ನಿಜವಾಗಿ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದು. ಎಲ್ಲಕ್ಕೂ ಕೂಡ ನಮ್ಮ ಬೆನಕೆ ಸಾಹೇಬರು ಹೇಳಿದ್ರು, ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದುದು ಖರೆ, ಅತ್ಯಂತ ನಿಯತ್ತಿಂದಾಗಿದ್ದೀನಿ. ನಾನು ಹಂಗಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ. ನಾನು ಬರಬೇಡ್ರಿ ಅಂತ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ನಾನು ಫೋನ್ ಮಾಡಿ ಹೇಳಿದ್ರು, ಹೋಗಬೇಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ. ಆದರೆ ನಾನೊಂದು ಮಾತು ಕೊಟ್ಟಿದ್ದೆ. ಯಾರಿಗೆ ಅಂತಂದರೆ ಪ್ರಮೋದ್ ಮಹಾಜನರಿಗೆ, ನಮ್ಮ ಅನಂತಕುಮಾರ್ ಸಾಹೇಬರಿಗೆ, ವೆಂಕಯ್ಯ ನಾಯ್ಡು ಇವತ್ತಿಗೂ ಬದುಕರ, ನೀವು ಕೇಳಿರ್ಬೇಕಾರೆ ಅವ್ರಿಗೆ ನಾನು ಮಾತು ಕೊಟ್ಟೆ. ಎಲ್ಲಿವರೆಗೂ ಈ ಭೂಮಿ ಮೇಲೆ ರಾಮಕೃಷ್ಣ ಹೆಗಡೆ ಪಟೇಲರು ಬದುಕಿರ್ತಾರ, ನಾನು ನಿಮ್ಮ ಜೊತೆ ಬರೋದಿಲ್ಲ, ಅವ್ರಿಲ್ಲ ಅಂದ್ರೆ ನಿಮ್ಮ ಜೊತೆ ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಅದು ನನ್ನ ಮನಸ್ಸಿನಲ್ಲಿ 2004ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ತೀರ್ ಹೋದ್ಮೇಲೆ ನನಗೆ ಬೇರೆ ಏನೇನೂ ಜಾಗ ಕಾಣಿಸ್ಲಿಲ್ಲ. ನಾನೇ ನೇರವಾಗಿ, ಯಾರೋ ಪಕ್ಷದವರು ಬೆನಕೆಯವರ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಅಂತ ಒಬ್ಬರೂ ಕೇಳಲಿಲ್ಲ. ನೇರವಾಗಿ ನಾನು ಜಗದೀಶ್ ಶೆಟ್ಟರ್ ಮನೆಗೆ ಹೋದೆ. ಅವರ ವಿರೋಧ ಪಕ್ಷದ ನಾಯಕರವ ಅವ್ರ ಮನೆಗೆ ಹೋಗಿ, ಜಗದೀಶ್ ಶೆಟ್ಟರ ನಿಮ್ಮ ಪಕ್ಷ ನಾನು ಸೇರ್ತೀನಿ ಅಂದಾಗ ತುಂಬ ಖುಷಿಯಾಗಿ ನನಗೆ ಹತ್ಕೊಂಡು 5 ನಿಮಿಷದಲ್ಲೇ ಯಡಿಯೂರಪ್ಪಣ್ಣ ಮತ್ತು ಅನಂತಕುಮಾರ್ ಅವ್ರನ್ನ ಕರೆಸಿ ನನಗೆ ಭೇಟಿ ಮಾಡಿಸೋದು. ಅವತ್ತು ಎಂದು ಸೇರೋದಾದರೂ ನಿಮಗೆ ಬಿಟ್ಟಿದ್ರಿ, ನಾನಂತೂ ಸೇರ್ತೀನಿ ಅಂತೇಳಿ ಹೇಳಿದಾಗ, ಇಲ್ಲ ವೆಂಕಯ್ಯ ನಾಯ್ಡು ಅವರು ಈ ದೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರದಾರ, ಅವ್ರನ್ನ ಕರ್ಕೊಂಡು ಬಂದ ಮೇಲೆ ನೀನು ಸೇರಕತ್ತೆ ಅಂತ ಹೇಳಿದ್ರು. ಅವರು 8 ದಿವಸದಲ್ಲಿ ಬಂದರು, ನಾ ಈ ಪಕ್ಷ ಸೇರೋದು. ಆವತ್ತಿನಿಂದ ಇವತ್ತಿನವರೆಗೂ ಅತ್ಯಂತ ನಿಯತ್ತಾಗಿ, ಅತ್ಯಂತ ಪ್ರಾಮಾಣಿಕನಾಗಿ ಈ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಆದರೆ ನಾನು ಮಾಡಿರ್ತಕ್ಕಂಥ ಈ ನೋಡ್ರಿ ನನಗೆ ಅಷ್ಟೊಂದು ತೃಪ್ತಿ ಆಗಲಿಲ್ಲ. ನನ್ನ ಸೇವೆ ಬೆನಕೆಯವರ ನನಗೆ ತುಂಬ ನೋವು ಏನಾಗ್ತದೆ ಅಂದರೆ, ನನ್ನ ಅನುಭವ ಹಂಚ್ಕೊಳ್ಳಿಲ್ಲ ಪಾರ್ಟಿಯವರು. ಒಬ್ಬರು ನನ್ನ ಏನು ಮಾಡೋದು ಅಂತ ಕೇಳಲಿಲ್ಲ. ಆದರೂ ನಾ ಎಂದೂ ಕೂಡ ಅದಕ್ಕೆ ನಾ ಅವ್ರ ಮೈ ಮೇಲೆ ಬಿದ್ದು ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ. ನಾನು ಇಡೀ ಜೀವಮಾನದಾಗ ನನಗೆ ಆ ಚಟ ಇಲ್ಲ. ಯಾರ ಮನೆಗೆ ಹೋಗೋದು, ಚುಂಗ ಹಿಡ್ಕೊಂಡು ಅಡ್ಡಾಡೋದು, ನೀವೇ ದೊಡ್ಡವ್ರಿಗೆ ಗೌಡ್ರ ನೀವೇ ಸಣ್ಣವ್ರ ಹೇಳೋದು ಜೀವನದಾಗ ನನ್ನ ಚಟ ಇಲ್ಲ. ಆದ್ರೆ ನಮ್ಮ ಜೀವನದೊಳಗೆ ಒಬ್ಬರು ಕೂಡ ನೀನು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಿ ಒಂದು ದಿನನೂ ಪಕ್ಷದವ್ರು ಹೇಳಿಲ್ಲ. ಆದ್ರೆ ನಾಯಕಪ್ಪ ಹೋಗಿ ಅವ್ರಿಗೆ ಬೆನ್ನು ಬಿದ್ದು ನನ್ನ ಕೆಲಸ ಕೊಡ್ರಿ ಅಂತ ಹೇಳ್ಬಿಟ್ಟೆ. ಅವ್ರ ಮನೆಗೆ ಪಾರ್ಟಿ ಆಫೀಸ್ಗೆ ನಾನು ಹೋಗಲಿಲ್ಲ, ಅದಕ್ಕಾಗಿ ಹೋಗಲಿಲ್ಲ. ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು, ಇಲ್ಲ ಇವನು ವಿಚಿತ್ರ ಮನುಷ್ಯ ಅದಲ್ಲ. ಹೌದು, ಇದ್ದದ್ದೇ ಖರೆ ಅದ. ನಾನು ಯಾರ ಮನೆಗೆ ಬಾಗಿಲಿಗೆ ಹೋಗೋದಿಲ್ಲ, ನನಗೆ ಅಧಿಕಾರ ಬೇಕಂತ ಎಂದು ಕೇಳಿಲ್ಲ. ಏನೋ ಪಾಪ ನರೇಂದ್ರ ಮೋದಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು 3 ವರ್ಷ ಮಂತ್ರಿ ಅಂತೂ ಮಾಡೋದು ಖರೆ. ಅದು ಬಿಟ್ಟರೆ ಯಾವುದೂ ನಾನು ಮಾತಾಡಿಸ್ಲಿಲ್ಲ. ನೀನು ಯಾಕಪ್ಪ ಪಾರ್ಟಿ ಅಂತ ಹೇಳಿಲ್ಲ, ಏನಿಲ್ಲ. ಆದರೂ ನಾನು ಬಿಟ್ಟಿಲ್ಲ. ನನ್ನ ಕೈಲಿ ಆದ ಮಟ್ಟಿಗೆ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಭಾಳ ಕಷ್ಟಪಟ್ಟು ಅವ್ರ ಜೊತೆ ನನ್ನ ಪಕ್ಷದ ಜೊತೆ ಗುದ್ದಾಡಿ ಪಕ್ಷ ಉಳಿಸ್ತಕ್ಕಂಥ ಪ್ರಯಾಸ ನಾವು ಅವ್ರು ಕೂಡಿ ಎಲ್ಲರೂ ಮಾಡಿದೆವು. ಆದರೂ ಅದು ನನಗೇನು ನುಸ್ಕಾನಿಲ್ಲ. ಅದೇನಾದರೂ ನುಸ್ಕಾನ್ ಆಗಿದ್ರೆ ಅದು ಪಾರ್ಟಿಗೆ ಆಗಿರ್ತದೆ ಅಷ್ಟೇ. ನನಗೇನಾಗ್ಲಿಕ್ಕೆ ಸಾಧ್ಯ? ನನಗೆ ನುಕ್ಸಾನ ಆಗ್ತಿದ್ರೆ ಇಷ್ಟು ಸಲ ಗೆದ್ದು ಬರ್ತಿದ್ದ, ನಾನು ಗೆದ್ದು ಬರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ಅದು ಯಾಕಪ್ಪ ಅಂತಂದ್ರೆ ಇವನು ನೋಡು, ಮಧ್ಯೆ ಇವನು ಜನತಾದಳ ಬಿಟ್ಟು ಬಂದು ಈ ಪಕ್ಷ ಸೇರ್ಯಾನ, ಇವರು ಸಂಘ ಪರಿವಾರದವ ಅಲ್ಲ, ಇವನು ಯಾಕೆ ಏನು ಮಾಡೋದು ಅಂತ ಹೇಳಿ ಏನೋ ಅಂತ ಅವ್ರು ಬಹುಶಃ ಅಂತ ತಿಳ್ಕೊಂಡು ನನಗೆ ಯಾವುದೋ ಪಕ್ಷದ ಕಾರ್ಯಕರ್ತರಲ್ಲಿ ಅವರು ಇನ್ವಾಲ್ವ್ ಮಾಡಲಿಲ್ಲ. ಈ ಸಲನೂ ಕೂಡ ಮಂತ್ರಿಮಂಡಲ ಮಾಡೋ ಮುಂದೆ ನಮ್ಮ ರಾಜ್ಯದವರು ಯಾರೂ ಕೂಡ ಒಬ್ಬರು ನನ್ನ ಹೆಸರ ಪ್ರಧಾನಮಂತ್ರಿಗಳಿಗೆ ಹೇಳಿಲ್ಲ ಅಂತಕ್ಕಂಥ ಮಾತ್ರ ಸ್ವಲ್ಪ ನನಗೆ ನೋವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ನಾನು ಯಾವತ್ತೂ ಕೂಡ ಜೀವನದಲ್ಲಿ ಅಧಿಕಾರ ಬಯಸಿಲ್ಲ, ಹಣ ಬಯಸಿಲ್ಲ. ಆದರೂ ಬೆನಕೆ ಸಾಹೇಬ್ರೆ, ನಾನು ಬೆನ್ನಂತೂ ದೇವರು ಬಿಟ್ಟಿಲ್ಲ, ಆದರೆ ಜನ ಬಿಟ್ಟಿಲ್ಲ. ಈ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿ, ಆದರೆ ಏನೇನೋ ನಡೆದೋಯ್ತು ಎಲ್ಲ ನಿಮ್ಗೆ ಗೊತ್ತದ. ಚುನಾವಣೆ ಸಂದರ್ಭದಲ್ಲಿ ಎಂತಿಂಥದ್ದು ನಡೆದೋಯ್ತು. ಬೆನಕೆ ಸಾಹೇಬ್ರು ಹೇಳಿದ್ರು, ಆದರೂ ಕೂಡ ನಾನು ಸಹಿಸ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ. ಅದು ನೋಡ್ರಿ, ಯಾರು ಎಂಥದ್ರಿ ಇವರೆಲ್ಲ ನಮ್ಮ ಸಮ್ಮತಿಗ್ರ, ಮಂದಿ ಮಕ್ಕಳ, ಬೀಗ್ರ, ಬಿದ್ರ ಯಾರಲ್ಲ.
ಎಲ್ಲರೂ ಬೇರೆ ಬೇರೆ ಸಮಾಜದ ಜನ. ಆದರೆ ಅವ್ರು ಯಾಕೆ ನನಗೆ ಪ್ರೀತಿ ಮಾಡಬೇಕು? ನಮ್ಮ ಜನ ಯಾಕೆ ನಮ್ಮನ್ನು ಪ್ರೀತಿ ಮಾಡೋಂಗಿಲ್ಲ? ಭಾಳ ವಿಚಿತ್ರವಾದಂಥ ಸನ್ನಿವೇಶ ಚುನಾವಣೆಯಲ್ಲಿ ನಡೆದು ಹೋಗಲಿ, ಅದ್ರ ಬಗ್ಗೆ ನನಗೇನು ವ್ಯತ್ಯಾಸ ಇಲ್ಲ. ಆದರೆ ವೆಂಕಿಯವರ ನಾನು ಡಿಸ್ಚಾರ್ಜ್ ಆಗಿ ಹೊರಗೆ ಬಂದ ಮೇಲೇ ಇಮಿಡಿಯೇಟ್ ಚುನಾವಣೆ ಬಂತು. ಇನ್ನೂ ನನ್ನ ತಲೆಯಾಗ ರಕ್ತ ಸೋರ್ತಿತ್ತು. ಯಾರಿಗೆ ಗೊತ್ತು ಮಾಡಬಾರ್ದು ಅಂತೇಳಿ ಅದು ಅರುಣ್ ಶಾಪುರ್ ಸಾಹೇಬರಿಗೆ ಗೊತ್ತು. ಒಂದು ದೊಡ್ಡದಾಗಿ ಹಳ್ಳಿ ಇಟ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ಯಾರಿಗೆ ಕಾಣಿಸ್ಲಾರ್ದಂಗೆ ಇಡೀ ಕ್ಷೇತ್ರದಲ್ಲಿ ನನಗೆ ಎಷ್ಟು ಸಾಧ್ಯದ ಅಷ್ಟು ಅಡ್ಡಾಡ್ದ. ಆದ್ರೆ ಜನ ಮಾತ್ರ ನಾನು ತುಂಬ ಬೈದು, ಅಲ್ರಿ ಇಷ್ಟೆಲ್ಲ ಜಡ್ಡಾಗದ ಮರ, ನಿನಗೆ ಊಟ ಹಾಕ್ತೇವೆ, ಯಾವುದಕ್ಕೆ ನೀನು ಸಾಯ್ತೀಯ, ಒದ್ದಾಡ್ತೀಯ, ನೀ ಬರಬೇಡ, ನೀನು ಸುಮ್ಮ ಆರಾಮಾಗಿರು ಅಂತ ಹೇಳಿದ್ರು. ಆದರೂ ನಾನು ಬಿಡಲಿಲ್ಲ. ಆದರೆ ನನ್ನ ಅದೃಷ್ಟಕ್ಕೆ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ರು. ಬೆನಕೆ ಸಾಹೇಬ್ರ ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗಳಿಂದ ನಾನು ಫೋನ್ ಬರ್ತಿದ್ದು. ಏನು ಬರ್ತಿದ್ದು? ಏ ಮುತ್ಯ, ಸಣ್ಣ ಹುಡುಗರು, ಏ ಮುತ್ಯ, ಯಾವ ಕಾಲಕ್ಕೂ ನೀನು ಟಿಕೆಟ್ ಬಿಟ್ಟು ಬರಬೇಡ, ನೀ ಏನೇನು ಮಾಡಿ ಟಿಕೆಟ್ ತೊಗೊಂಡು ಬಾ, ಅವನವನು ಇಲ್ಲಿ ಬಂದು ಸಾಯಿ, ನೀನು ಹಣಕ್ಕೆ ಫೋಟ್ ಹಾಕ್ತೇವೆ ಅಂತಕ್ಕಂಥ ಮಾತ ನನ್ನ ಜನ. ಎಲ್ಲಿ ಅಭಿಮಾನ ರೀ ಅದು? ಎಲ್ಲಿ ಅಭಿಮಾನ ಇದು? ನಾನು ಪುಣ್ಯವಂತ ಅಲ್ಲ, ಅದೃಷ್ಟವಂತ ಅಲ್ಲ. ಯಾರಿಗಿರಿ ಭಾಗ್ಯ ಸಿಗ್ತದೇನ್ರಿ? ಒಬ್ಬ ದಲಿತ ಮನುಷ್ಯನಿಗೆ ಎಲ್ಲ ವರ್ಗದ ಜನ ನೋಡ್ರಿ, ಪ್ರೀತಿ ಅನ್ನೋದು ಒಂದೇ ಕಡೆ ಇರೋದಿಲ್ಲ. ನಾನು ಪ್ರೀತಿ ಮಾಡಿದ್ರೆ ಇನ್ನೊಬ್ಬರು ನನ್ನ ಪ್ರೀತಿ ಮಾಡ್ತಾರೆ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಆದ್ರೆ ಭಾಳ ಜನ ಏನು ಮಾಡ್ತಾರೆ, ಚುನಾವಣೆ ಇಲೆಕ್ಷನ್ ಸಲಿಗೆ ಅಷ್ಟೇ ರೀ, ಇಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡೋದು, ಮುಂದೆ ಏನಕ್ಕೆ ಹಾಳ್ವಾಯಿ ಬೀಳೋದು ಲೆಕ್ಕತ್ತಾರ. ನಂದು ಹಂಗಲ್ಲ. ನಂದು ಇಡೀ ನನ್ನ ಚುನಾವಣೆ ಹೆಂಗಂದ್ರೆ, ರಾಜಕಾರಣ ಓಟಿಗಾಗಿ ನಾನು ಚುನಾವಣೆ ಮಾಡೋದಿಲ್ಲ. ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನ ಜೋಡಿ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ರಾಜಕಾರಣ ಮಾಡೀನಿ ಅನ್ನೋ ಕಾರಣಕ್ಕೆ ಇವತ್ತಿಗೂ ಯಾವ ಕಾರ್ಯಕರ್ತನೂ ನನ್ನ ಕೈ ಬಿಟ್ಟಿಲ್ಲ. ಸುಮಾರು 1978ರಾಗ ಏನು ನನ್ನ ರಾಜಕಾರಣ ಶುರುವಾಗ್ಯದ, ಇವತ್ತಿಗೂ ಅಲ್ಲೆಲ್ಲೆಲ್ಲ ಹಳ್ಳ್ಯಾಗ 4-6 ಮಂದಿ ಬದುಕ್ಯಾರ. ಅವರು ಇವತ್ತಿಗೂ ಕೂಡ ನಾನು ಬೆನ್ನು ಬಿಟ್ಟಿಲ್ಲ. ಅವು ಮುದುಕರು ಹೇಳ್ತಾವೆ, ಏ ಜಿದ್ದಿನೇ ಅವು ಒಳ್ಳೆ ಮನುಷ್ಯ, ಒಬ್ಬ ಮಾತ್ರ ಇದ್ರೆಲ್ಲ ಕೂಟ ಹಾಕಿದೆ ಅಂತಕ್ಕಂಥ ಮಾತ ಎಷ್ಟೋ ಜನ ಹಳ್ಳಿಯಾಗ ಹೇಳ್ತಾರೆ. ಇದು ಕಾರಣ ಎದಕ್ಕಪ್ಪ? ಏನು ಅವ್ರಿಗೆ ರೊಕ್ಕ ಕೊಟ್ಟಿನಿ, ಏನು ರೂಪಾಯಿ ಕೊಟ್ಟಿನಿ, ಏನು ಅವ್ರ ಸಮಾಜದವ್ರಿದ್ದ. ಆದ್ರೆ ನಾ ಪ್ರೀತಿ ಅವ್ರಿಗೆ ಮಾಡೀನಿ ಅನ್ನೋ ಕಾರಣಕ್ಕೆ ಅವ್ರು ನನ್ನ ಪ್ರೀತಿ ಮಾಡ್ತಾರ ಅಂತಕ್ಕಂಥದ್ದು ಮಾತುವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನೀವೆಲ್ಲರೂ ಕೂಡ ಇವತ್ತು ನನ್ನನ್ನು ಅಭಿವಂದನಾ ಸಮಾರಂಭವನ್ನು ನೀವು ಮಾಡಿದ್ದೀರಿ. ನಿಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಅತ್ಯಂತ ಋಣಿಯಾಗಿದ್ದೀನಿ. ಅದೆಲ್ಲಕ್ಕಿಂತಲೂ ಹೆಚ್ಚು ನಿಮ್ಮ ಚಪ್ಪಲಿ ಹರ್ಕೊಂಡು, ಅಂಗಿ ಹರ್ಕೊಂಡು, ಜಗಳ ಮಾಡಿ ನಮ್ಮ ಪಾರ್ಟಿಗೆ ಓಟ್ ಹಾಕ್ರಪ್ಪ ಅಂತೇನು ಹೇಳಿ ನನಗೆ ಗೆಲ್ಲಿಸಿದಾರಲ್ಲ, ಅದು ಭಾಳ ದೊಡ್ಡದು ನನ್ನ ಪಾಲಿಗೆ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನ ರಾಜಕಾರಣ ಅಷ್ಟು ಸುಲಭವಾಗಿಲ್ಲ, ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ ಅದು ಭಾಳ ಗುಂಬು ಇಲ್ಲ. ಏನ್ರಿ ಅನಿಲ್ ಸಾಹೇಬ್ರ, ಭಾಳ ಗುಂಬು ಇಲ್ಲ ರಾಜಕಾರಣ ಮ್ಯಾಲೇನೇ ಅದ ನಾನು. ಆದರೆ ಅಷ್ಟು ಸುಲಭವಾಗಿ ರಾಜಕಾರಣ ನಾನು ಬಿಡೋದಿಲ್ಲ. ಇಲ್ಲಿವರೆಗೂ ಕೂಡ ರಾಜಕಾರಣ ಮಾಡೋದು, ಇತಿಹಾಸ ನಿರ್ಮಾಣ ಮಾಡ್ಕೊಂಡು ಬಂದಿನಿ ನಾನು. ಅದಕ್ಕೆ ದೇವರ ನೀವು ಸಾಕ್ಷಿ. ಇತಿಹಾಸ ರೀ, ಹೋಗಿ ಬರೀ ನೋಡೋಣ, ಚಿಕ್ಕೋಡಿಗೆ ಹೋಗಿ 3 ಸಲ ಬೇರೆ ಬೇರೆ ಪಕ್ಷದಾಗ ಗೆದ್ದು ಬರಲಿ ಎಲ್ಲರೇ ಸಾಧ್ಯ ಇಲ್ಲ. ಅದು ದೇವ್ರ ಅನುಗ್ರಹ. ಅವ್ರು ಹೇಳಿದ್ರು ಹಣೆ ಬರದ ಅದಕ್ಕೆ ಇಲ್ಲೆಲ್ಲರೂ ಬರೆದ್ರೆ ಅಳಗ್ಸಿರಿ ಅಂತ ಹೇಳಿ ಬೆಂದಾಗ ಬರ್ದಂತ ದೇವ್ರ ಅದು ಕಾಣಿಸ್ತಾರೆ. ಅದಕ್ಕಾಗಿ ಅಷ್ಟೇನು ಸರಳವಾದ ಇಲ್ಲ. ನಾನು ಭಾಳ ಸರಳಾಗಿರ್ತೀನಿ ಎಲ್ಲರ ಜೊತೆ. ಆದರೆ ನನ್ನ ರಾಜಕಾರಣ ಮಾತ್ರ ಭಾಳ ಸರಳಾಗಿಲ್ಲ. ಅದು ಏನೋ ನೋಡ್ರಿ, ಅದು ಏನಾಗ್ತದೆ ನೀವೇ, ನಾ ಏನೂ ಹೇಳೋದಿಲ್ಲ. ಈಗ ಅದನ್ನು ಮಾತ್ರ ಬಿಡೋಂಗಿಲ್ಲ. ಮುಂದೆ ನನಗೊಂದು ಗುರಿ ಅದ, ಏನು ನನಗೆ ದೇವರು ಅದ. ರಾಮಕೃಷ್ಣ ಹೆಗಡೆ ಪಟೇಲ್ರಂಥ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಇವತ್ತು ಬದುಕ್ಯಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರು ಬದುಕಿದ್ರೆ ಹಿಂದಿನೇ ನಾನು ಏನೇನೋ ಆಗಿ ಹೋಗ್ತಿದ್ದ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನೀವೆಲ್ಲರ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಬಿಡ್ರಿ ಗಂಡು ಮಕ್ಕಳು, ನಮ್ಮ ಮಕ್ಕಳು ಪಾಪ ಎಲ್ಲ ಹಳ್ಳಿಗೆ ಅಲ್ಲೋ ಯಪ್ಪ ನಮಗೂ ಒಂದು ಗಾಡಿ ಕೊಡು, ನಾವು ಅಡ್ಡಾಡ್ತೀವಿ ಅಂತ ಹೇಳಿದ್ರೆ, ಬಿಡಯ್ಯವ ನೀ ಎಲ್ಲಿ ಅಡ್ಡಾಡ್ತಿ, ಸುಮ್ಮನೆ ಬಿಸಿಗಾಗ
44 ಡಿಗ್ರಿ ಟೆಂಪ್ರೇಚರ್ ಯಾಕೆ ಯವ್ವ ನೀ ಅಡ್ಡಾಡ್ತೀರಿ ಅಂದ್ರೆ ಅವು ಕೇಳಲಿಲ್ಲ. ನಾ ಪಟ್ಟಿಲ ಗಾಡಿ ಅದನ್ನ ತಾವೇ ಮನ್ಯಾಗ ಅವ್ರು ಯಜಮಾನ್ರು ಕೂಡ ಜಗಳ ಮಾಡಿ ತಾವೇ ಒಂದೊಂದು ಗಾಡಿಗೆ ತಂದ ಅಡ್ಡಾಡ್ಕೊತೀರಿ ಅದು. ಇದು ಯಾರಿಗಾರ ಸಿಗ್ತದ ದೈವ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಈಗೂ ಕೂಡ ಯಾರ ಮನಸ್ಸಿನಲ್ಲೂ ಕೂಡ ಸಂದೇಹ ಬೇಡ. ನಾನು ಭಾಳ ಜನ ಹಿಂದೆನೂ ಕೂಡ ಬೆನಕೆಯವರ ಈ ಟಿಕೆಟ್ ಏನಾದ್ರೆ ಬೇರೆ ಕಡೆ ಹೋಗಿದ್ರೆ ನನಗೆ ಏನೇ ಆಗ್ತಿತ್ತೋ ದೇವರಿಗೆ ಗೊತ್ತು, ಆದ್ರೆ ಆ ಮನಸ್ಸನ್ನು ಅಂತಿಲ್ಲ. ಭಾಳ ಜನ ನನಗೆ ಬೆನ್ನು ಹತ್ತಿದ್ರು, ಆ ಮನಸ್ಸನ್ನು ಅಂತಿಲ್ಲ. ಈಗೂ ಹೇಳ್ತೀನಿ ನಾನು, ಸಾಕು, ಭಾರತೀಯ ಜನತಾ ಪಾರ್ಟಿನೇ ಇದು ಕೊನೆ ನನ್ನ ರಾಜಕಾರಣದಲ್ಲಿ ಕೊನೆ ಆಗ್ತದ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಯಾರೂ ಸಂದೇಹ ಇಲ್ಲ. ಅದು ಭಾಳ ಜನರಿಗೆ ಅದು ಇತ್ತು. ನಾನು ಹೌದು ಹೇಳಿದೆ, ನಾನು ಹೌದು ಚುನಾವಣೆಗೆ ನಾನು ನಿಲ್ತೀನಿ ಅಂತ ಹೇಳಿದ್ದೀನಿ. ಆದರೆ ನೀವು ಏನೇನೋ ಯೋಚನೆ ಮಾಡ್ತೀರಪ್ಪ. ನೀವತ್ತಲ್ಲ, ಲೀಡ್ರುಗಳು ದೊಡ್ಡ ದೊಡ್ಡ ಮಂದಿ ಕೂತಾರಲ್ಲ ಮ್ಯಾಲ, ಹೌದು ನಾ ಇಲೆಕ್ಷನ್ ನಿಂದ್ರವನೇ ಅಂತ ಹೇಳಿದ್ದೆ. ಅವ್ರೇನು ತಿಳ್ಕೊಂಡ್ರೆ ಏನೋ ಗೊತ್ತಾ, ಆಮೇಲೆ ನಾನು ನಿಮ್ಗೆ ಟಿಕೆಟ್ ಕೊಟ್ಟರೆ ನಿಂದಿರ್ತಿದ್ದ, ಟಿಕೆಟ್ ಕೊಟ್ಟಿಲ್ಲ, ನಮ್ಮ ಮಕ್ಕಳ ಜೋಡಿ ಆರಾಮಾಗಿರ್ತಿದ್ದಪ್ಪ. ಏನು ಮಗನ ನಾನು ಹೊಟ್ಟೆ ತುಂಬಿಸ್ತದ ನಿಮ್ಮ ರಾಜಕಾರಣ ನಮ್ಗೆ ಏನಿಲ್ಲ. ಆ ನಿರ್ಣಯ ನನ್ನ ಮನಸ್ಸಿನಲ್ಲಿತ್ತು. ಅದಕ್ಕೆ ನಾನು ನಿತ್ಯ ನಿಂದಿರ್ತೀನಿ ಅಂತ ಹೇಳಿದಾಗ ನನಗೆಲ್ಲ ಕೂಡಿ ಟಿಕೆಟ್ ಕೊಟ್ಟರು. ಆದರೆ ಇಷ್ಟೇ ನನಗೆ ನಿಜವಾಗಿ ಭಾಳ ಸಂತೋಷ ಅನ್ನಿಸ್ತದೆ ನಿಜವಾಗಿ. ಅದಕ್ಕಾಗಿ ಅದು ಏನೇ ಇರಲಿ ಮಾರೇಗಳ ಎಲ್ಲರೂ ಕೂಡ ಚೆಂದಾಗಿ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಕಟ್ಟರು. ಆದರೆ ಒಂದು ಯಾವ ನನ್ನ ಪಕ್ಷದ ಕಾರ್ಯಕರ್ತರು ಸರ್ಕಾರ ನಮ್ಮಿಲ್ಲ, ಅವ ಮುಖ್ಯಮಂತ್ರಿ ಅದನ, ಇವ ಮುಖ್ಯಮಂತ್ರಿ, ಯಾರೂ ತಲೆಯಾಗಿ ಇಟ್ಕೋಬೇಡ್ರಿ. ಅದನ್ನು ಮಿಗ್ಗಿಸ್ಲಕ್ಕೆ ನಾವೆಲ್ಲರೂ ಅದಿದ್ದೆವು, ಗೊತ್ತೇವೆ ಅವ್ರನ್ನ ಹಾಕಿ. ನ್ಯಾಯವಾಗಿ ನೀವು ಹೇಳೋ ಕೆಲಸ ನ್ಯಾಯವಾಗಿರ್ಬೇಕು. ಆ ಕೆಲಸಕ್ಕೆ ನಾವು ಮಾತ್ರ ಅಂಜೋದಿಲ್ಲ. ಬುದ್ಧಿಯವ್ರ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ದೇವರ ಅವ್ರಿಗೆಲ್ಲರಿಗೂ ತಾಕತ್ತು ಕೊಟ್ಟದ. ಅವರೆಲ್ಲರ ಜೊತೆ ನಾನು ಕೂಡ ಇರ್ತೀನಿ. ಎಲ್ಲಿ ಬಹಳ ಅನ್ಯಾಯ ಆಗಿರ್ತದೆ ಹೇಳಿ, ನಾನೇ ಗಾಂಧಿ ಚೌಕ್ನಾಗ ಹರ್ತಾಳ ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನೆಲ್ಲ ಕರ್ಕೊಂಡು ಕೂತು ಮಾಡ್ತೀನಿ. ಮುಂದಿನ ತೀರ್ಮಾನಗಳಲ್ಲಿ ಜಿಲ್ಲಾ ಪಂಚಾಯತಿ ಬರಲಿ, ಯಾವ ಚುನಾವಣೆಯಲ್ಲಿ ಬರಲಿ, ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡೋಣ. ಅದಕ್ಕೆಲ್ಲನೂ ಕೂಡ ನಾನು ಜೊತೆ ಹೇಳ್ತೀನಿ. ಅದು ಒಂದೇ ನೀವು ಕೈ ಮುಟ್ಟಿ ಕೇಳ್ಕೊತೀನಿ, ಕಾರ್ಯಕರ್ತರಿಗೆ ನನಗೆ ಟಿಕೆಟ್ ಕೊಡಿಸು, ನೀನು ಟಿಕೆಟ್ ಕೊಡಿಸು ಅನ್ಬೇಡಿ. ಯಾಕಂದರೆ ಎಲ್ಲರೂ ನನ್ನ ಚುನಾವಣೆ ಮಾಡಿರ್ತೀನಿ. ನಾ ಯಾರ ಹೆಸರು ಹೇಳಪ್ಪ, ಎಲ್ಲರೂ ನನ್ನವರದಿರಿ. ನೀವೇ ಹೇಳಿ ನೋಡ, 12 ಟಿಕೆಟ್ ಇರ್ತಾವ, ಒಟ್ಟು ಟಿಕೆಟ್ ಬಿಡೋದು ಎಲ್ಲಿಯೂ ಕೊಡಿಸಿಲ್ಲ. ಅದು ನಾ ಏನು ಹೇಳೋದಿಲ್ಲ ಯಾರಿಗೆ, ನಾ ಎಲ್ಲೆಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಅಲ್ಲಿ ಮ್ಯಾಲೂ ಹೇಳೋದಿಲ್ಲ, ತೆಲುಗು ಹೇಳೋದಿಲ್ಲ. ನಾ ಯಾರ್ದು ಟಿಕೆಟ್ ರೆಕಮೆಂಡ್ ಮಾಡೋದಿಲ್ಲ. ಯಾರೆಲ್ಲ ಟಿಕೆಟ್ ತೊಗೊಂಡ್ಬರ್ತೀರಿ ನಿಮ್ಮ ಕೆಲಸ ನಾನು ಮುಂದೆ ನಿಂತು ಮಾಡ್ತೀನಿ. ಕಡೆಗೆ ಅಪ್ಪ ಎಣ್ಣ ಅಂದ್ರೆ ಕೈಕಾಲು ಹಿಡಿದು ನಿಮ್ಗೆ ರಾಕಿಲ್ಲ ಅಂದ್ರೆ ಸಾಹುಕಾರ ಗೌಡ್ರ ಮನ್ಯಾಗ ನುಗ್ಗಿ ಕೈಕಾಲು ಹಿಡಿದು 2 ರೂಪಾಯಿ ಖರ್ಚು ಮಾಡಿಸ್ಲಕ್ಕೆ ಹಚ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ನಾನು MP ಫಂಡ್ ಅಂತಂದ್ರಿ ಅದೊಂದಿಟ್ಟು ಹೇಳ್ಬಿಡ್ತಿದ್ರೆ, ನಾನು ಈ MP ಫಂಡ್ ಒಂದಾಗ ಐತಿ ನನಗೆ ಎಷ್ಟಂದ್ರೆ ಭಾಳ ಅಂದ್ರೆ ಭಯಂಕರ. ಸಾಹೇಬ್ರ ಎಲ್ಲ ಸಮಾಜಕ್ಕೂ ಒಂದೊಂದು ಹಳ್ಳ ಗುಡಿ ಕಟ್ಟಿಬಿಟ್ಟಾರೆ. ನಮ್ಮ ಗಂಡು ಮಕ್ಕಳು ಗೌಡ ಹೊಟ್ಟರು ಎಲ್ಲ ಸಮಾಜಗಳ ಗುಡಿಗೆ ನಾವು ರೊಕ್ಕ ಕೊಡ್ತಾರೆ. ಹೆಂಗೆ ಸಾಧ್ಯ ಅದ ಹೇಳಿ, ನೀವೇ ಹೇಳ್ರಿಪ್ಪ. ನನ್ನ ಜಾಗದಾಗ ನೀವೇ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ದೇವರು ನಿಮ್ಮ ಊರು ದೇವ್ರಿಗೆ ಕೇಳಿ, ಎಲ್ಲ ವರ್ಗದ ಜನ, ಎಲ್ಲ ಸಮಾಜದ ಜನ ನಡ್ಕೋತಾರೆ. ಆ ದೇವ್ರಿಗೆ ಕೇಳಿದ್ರೆ ನಾವು ತುಂಬ ಖುಷಿಯಿಂದ 10 ರೂಪಾಯಿ ಕೂಡ ಬದಲಿ ಅವ್ರು ಒಂದು 100 ರೂಪಾಯಿ ಕೊಡ್ತೀನಿ. ನಾನು ಒಂದು ನೀವು ಕೇಳ್ರಿ, ಊರು ದೇವ್ರಿಗೆ ಬೇಕಂತ ಕೇಳ್ರಿ, 5 ರಿಂದ 10 ಲಕ್ಷ ರೂಪಾಯಿ ಕೊಡ್ತೀನಿ. ಆದರೆ ಈ ಓಣ್ಯಾನ ದೇವ್ರು ಕೇಳೋದ್ರಿಂದ ನನಗೆ ತುಂಬ ಕಷ್ಟ ಆಗ್ಬಿಡ್ತದೆ. ಆಮೇಲೆ ಮತ್ತೆ ನನಗೆ ಬೇಯ್ತೀರಿ, ಅವ ಏನ್ರಿ ಅವ ಹರಿಜನರು ಅದನ್ರಿ ನಮ್ಮ ದೇವ್ರ ಗುಡಿಗೆ ಹಾಕಿ ಕೊಡ್ತಾನ ಅಂತ ಬೇರೆ ನನಗೆ ಕಿವಿ ಕೇಳ್ಸಂಗೆ ಬೈದು ಹೋಗ್ತೀರಪ್ಪ. ಸ್ವಾಮಿ ಕೂಲಿಗರಿಗಟ್ಟಲೆ ಕೂತಿರ್ತೀರ, ಮತ್ತೆ ಏನು ಮಾಡಲಿ, ಅಂದ್ರೂ ತಪ್ಪೆ ಬಿಟ್ಟರು ತಪ್ಪೆ. ಆ ಕೆಲಸ ಒಂದು ದಯವಿಟ್ಟು ನೀವೆಲ್ಲ ಕಾರ್ಯಕರ್ತರು ಮನಸ್ಸಿನಲ್ಲಿ ಇಟ್ಕೊಂಡು, ಅಂದರೆ ಎಲ್ಲನೂ ಬಿಡ್ರಿ ಅಂತ ಹೇಳಾಗಲಿ, ಎಷ್ಟು ಸಾಧ್ಯದ ಅಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಊರು ದೇವರು ಇದ್ದರೆ ಹೇಳ್ರಿ, ನಾನು ಖಂಡಿತ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತುವನ್ನು ಹೇಳಿ, ಏನಪ್ಪ ಸರ್ಕಾರ ಬಗ್ಗೆ ಏನು ಹೇಳಿಲ್ಲ ತರ, ಸರ್ಕಾರ ಏನು ಭಾಳ ದಿನ ಉಳಿಸ್ತದೆ ಅನ್ನೋದು ತಲೆಯಾಗಿ ಇಟ್ಕೋಬೇಡ್ರಿ. ಯಾವಾಗ ಬರ್ತಾವೆ ಚುನಾವಣೆ ಹೇಳೋಕೆ ಆಗೋದಿಲ್ಲ. ನೀವು ಎಲ್ಲರೂ ಆ ಎಲ್ಲ ದಶೆಯನ್ನು ತಲೆಯಾಗಿ ಇಟ್ಕೊಂಡು ನೀವು ತಯಾರಾಗಬೇಕು. ಸರ್ಕಾರ ಭಾಳ ದಿನ ಉಳಿತದ್ದೇನು ಯೋಚನೆ ಮಾಡಬೇಡ. ಯಾಕಂದ್ರೆ ಅದು ಈ ಮಣ್ಣು ಇದ್ರೆ ಯಾವ ಅದು ಹೆಬ್ಬಾವ ಇರ್ತದೆ. ಹೆಬ್ಬಾವ ಇವರ ಸಮಸ್ಯೆಗಳ ಸುರಿಮಾಡಿ ಏನಾಗ್ಯದ ಅಂದ್ರೆ ಹೆಬ್ಬಾವ ಆಗಿರ್ತದೆ. ಹೆಬ್ಬಾವನ್ನ ಒತ್ತಲಕತ್ತದ. ಒಟ್ಟುನ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲ ಮಂತ್ರಿಗಳನ್ನ ಒಳಗೆ ಸಿಗಿಸ್ಕೊಂಡು ತಿರುಗಲಕತ್ತದ. ಅದಕ್ಕೆ ಅದು ಯಾವಾಗ ಅವ್ರ ಪ್ರಾಣ ಹೋಗ್ತದೋ, ಯಾವಾಗ ಸರ್ಕಾರ ಬಿಡ್ತದೆ ಗೊತ್ತಾಗಲ್ಲಾಗ್ಯದ.
ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಎಚ್ಚರದಿಂದಿದ್ದು ಕೆಲಸವನ್ನು, ಪಕ್ಷದ ಕೆಲಸವನ್ನು ನೀವು ನಿಯತ್ತಾಗಿ ಎಲ್ಲರೂ ಕೂಡಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಬೇಕಾದಂಥ ಕೆಲಸ ಇರಲಿ, ನೀವು ನನಗೆ ಯಾವಾಗಾದರೂ ಪಕ್ಷದ ಕಾರ್ಯಕರ್ತರು ಬಂದಾಗ ನಾನು ಎಂದೂ ಕೂಡ ಎಡಗೈಲಿ ನೀನು ಬೇಡ ಅಂತ ಅಂದಿಲ್ಲ. ನನಗೆ ಎಷ್ಟು ಸಾಧ್ಯದರೋ ಎಲ್ಲರ ಕೆಲಸ, ಪಕ್ಷದ ಕಾರ್ಯಕರ್ತರ ಕೆಲಸವನ್ನು ನಾನು ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿದ್ದೀನಿ. ಆದರೆ ನನಗೆ ಕೆಟ್ಟ ಅನ್ಸೋದು ಏನು ಅಂದರೆ, ಈ ಸರ್ಕಾರದಲ್ಲಿ ನೋಡ್ರಿ, ಅಲ್ರಿ ತಿಂದಿರಿ ರೊಕ್ಕ ಏನು ಹಾಳಬಾಯಿ ಬಿಡ್ರಿ, ಯಾರ್ದಿರಿ ತಿಂದ್ರಿ, ಹೋಗ್ಬಿಟ್ಟು ನಾವು ನಮ್ಮ ಕಲಿಮಾದ್ರ ರೊಕ್ಕ ತಿಂದಿರಲ್ಲ ನೀವು. ಅಲ್ರಿ ಎಷ್ಟು ಮಂದಿ ತಿಂದ್ರಿ ಅಲ್ರಿ. ಅದು ನೋಡ್ರಿ, ಅದು ಅವ್ರು ನೋಡ್ರಿ 187 ಕೋಟಿ ರೂಪಾಯಿ ರೀ. ಯಾರು ರೊಕ್ಕ ರೀ ಅದು? ಅವ್ರ ಅಪ್ಪನ ರೊಕ್ಕ, ಬಡವ್ರ ರೊಕ್ಕ ರೀ, ಬಡವ್ರಿಗೆ ಉಪಯೋಗ ಆಗೋಂಥದ್ದು. ನನ್ನ ಹತ್ರ ಬರ್ತಾರೆ, ನಮಗೆ ಬೋರ್ ಬೇಕು ಅಂತಾರೆ. ಪ್ರತಿ ವರ್ಷ 5-6 ಕೋಟಿ ರೊಕ್ಕ ಇರ್ತಿತ್ತು ನನ್ನ ಹತ್ರ. ಬರಪ್ಪ ನಿಮ್ಗೊಂದು ಬೋರ್, ನಮ್ಮ SC ಮಂದಿ ಬೋರ್ ಹಾಕಿಸ್ಕೊಡ್ದು. ಏನು ಮಾಡೋದು ಹೇಳಿ? ಯಾರು ರೊಕ್ಕ ತಿಂದ್ರಿ? ಎಷ್ಟು ರೊಕ್ಕ? ಮೈಸೂರಾಗ ಮುಡಿ ಆಯಿತು, ಮೈಸೂರಾಗ ಆಯಿತು, ಮೂಡಾದ, ಆಮೇಲೆ SC ST ಮಂದಿದಾಯಿತು, ಆಮೇಲೆ ಹೋಲಪ್ಪ ಇವರು, ಆಮೇಲೆ ಮುಸಲ್ಮಾನರದಾಯಿತು. ಇವರೆಲ್ಲ ಹೀರೋಗಳು ಇವ್ರದ್ದು. ಯಾರ್ಯಾರ್ದು? ಹರಿಜನರದು, ಮುಸಲ್ರದು, ಡಾಕೋಡ್ ಕ್ಲಾಸ್ದು. ಹೀರೋ ಯಾರು ಅಂತಂದ್ರೆ ಕಾಂಗ್ರೆಸ್ನವ್ರದ್ದು ಹುಚ್ಚರು ಹೇಳ್ಕೊತಿರ್ತಾವ. ಅವ್ರದ್ದೇ ಹೆಡ್ಡಿ ತಿಂದರು. ಎಲ್ಲಿ ಹೋದಪ್ಪ ರೊಕ್ಕವು? ಯಾರಿಗೆ ಕೊಟ್ರಿ? ಚುನಾವಣೆ ರೊಕ್ಕ ಅವು. ಇಡೀ ಜೀವಮಾನದಲ್ಲಿ ಯಾರೂ ಕೂಡ SC ST SCPT ಅಮೌಂಟು ಯಾವ ಸರ್ಕಾರದಲ್ಲಿ ಯಾರೂ ಕೂಡ ಹಿಡಿದಿದ್ದಿಲ್ಲ. ಈ ಹಿಂದುಳಿದ ವರ್ಗ ಒಬ್ಬ ಮನುಷ್ಯನಾಗಿ ಸಿದ್ದರಾಮಣ್ಣ ಈ ಕೆಲಸ ಮಾಡಬೇಕಿತ್ತ? ಯಾವುದೇ ತಿನ್ನಬೇಕಿತ್ತು? ರೋಡಿಗೆ ಹಾಕೋ ರೊಕ್ಕ ತಿನ್ನಬೇಕಿತ್ತು. ಇದು ಹೋಗ್ಬಿಟ್ಟು ಇಂಥ ಜನ ಪಾಪ ಕಟ್ಬೋದ್ರಿಲ್ರಿ ನೀವು, ಈ ಜನರ ರೊಕ್ಕ ತಿಂದು. ಇದು ಬೇಕಾಗಿತ್ತ ನಿಮ್ಗೆ? ಈ ವಿಷಯವನ್ನು ಸಂಪೂರ್ಣವಾಗಿ ನಾನು ಖಂಡಿಸಿ, ಈ ವಿಷಯಗಳ ಬಗ್ಗೆ ಇದು ಬೇರೆ ಯಾವ ಇಲ್ಲಿ ಸರ್ಕಾರ ಇಟ್ಕೊಂಡು ಕುಂಡಿ ಬೆಡ್ಡ ಕುರ್ಚಿ ಇಟ್ಕೊಂಡು ನಾನು ಅದು ನೇಮಿಸಿನಿ ಇದು ನೇಮಿಸಿದ ಅಂದ್ರೆ ಸಿದ್ದರಾಮಣ್ಣವರೇ, ಇದು ನಡೆಯೋದಿಲ್ಲ. ನೀವು ನಿಜವಾಗಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ CBI ಎನ್ಕ್ವೈರಿ ಕೊಡ್ರಿ, ನಿಮ್ಮ ಮಣ್ಣೆಲ್ಲರದು ಬಯಲಾಗ್ತದ ಅಂತಕ್ಕಂಥ ಮಾತವನ್ನು ಹೇಳಿ ಆ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನಾನು ಖಂಡಿಸಿ ತಮ್ಮೆಲ್ಲರಿಗೆ ಮತ್ತೊಂದು ಸಲ ಅಭಿನಂದನೆಯನ್ನು ಹೇಳಿ, ನಿಮ್ಮೆಲ್ಲರ ಎಲ್ಲರೂ ಸಣ್ಣವರದಿರಿ, ನಿಮ್ಮ ಒಳ್ಳೆಯ ಮನಸ್ಸು ನನ್ನ ಜೊತೆ ಇರಲಿ, ನನ್ನ ಮನಸ್ಸು ನಿಮ್ಮ ಜೊತೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಹಿರಿಯರ ಆಶೀರ್ವಾದವನ್ನು ಕೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು